Welcome back to Income Tax 2, 4th semester BCom class. Dear students, we are in session 5. And in this video session, I am going to teach you on the computation of capital gain. So let us see the problem. So this is problem number 4. Srimati Janvi, a resident of Mumbai, purchases a residential house in Bangalore on 21st October 1999 for rupees 10 lakhs. So this is cost of acquisition, purchase price. She constructed a room on the ground floor in July 2001 at a cost of 1,60,000. So idu cost of improvement. And 2 more rooms on the first floor in August 2013 for 1,50,000. So this is another cost of improvement. So we have 2 cost of improvement to calculate. She sold this property on 25th February 2020, ನಮ್ಮ previous year ಅಲ್ಲಿ for 97 lakh. ಇದೇನಾಯಿತು selling price. After incurring 1% brokerage on sales. So ಇದೇನಿದು selling expense. The fair market value as on 1/4/2001 was 15 lakhs. ಯಾಕೆ ಕೊಟ್ಟಿದ್ದಾರೆ fair market value? Because the house was purchased before 1/4/2001. 1999 ಅಲ್ಲಿ ಹೌಸನ್ನು ಪರ್ಚೇಸ್ ಮಾಡಿರೋದ್ರಿಂದ ನಮಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 ಕೊಟ್ಟಿದ್ದಾರೆ. ಈಗ ನಮಗಿರೋದು ನಾವು 99ದು 10 ಲ್ಯಾಕನ್ನು ಕಾಸ್ಟ್ ಆಫ್ ಎಕ್ವಿಸಿಷನ್ ಅಂತ ತೊಗೊಳ್ಳೋದಾ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1/4/2001 ಮನೆಯದೇನಿತ್ತು 15 ಲ್ಯಾಕ್ ತೊಗೊಳ್ಳೋದಾ ಅಂತ. ಈ ಥರ ಇದ್ದಾಗ ನಾವು ಕಾಸ್ಟ್ ಆಫ್ ಎಕ್ವಿಸಿಷನ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ನಲ್ಲಿ ಯಾವುದು ಹೈ ಇದೆಯೋ ಅದನ್ನು ತಗೊಳ್ಬೇಕು. Find the capital gain for the assessment year 1920 if she purchased another residential flat in Bangalore prior to filing of IT returns for rupees 30 lakhs. ಅಂದರೆ ಅದೇ ವರ್ಷ ಅದೇ ಅಸೆಸ್ಮೆಂಟ್ ಇಯರಲ್ಲಿ 30 ಲ್ಯಾಕ್ಸಿಗೆ ಹೊಸ ಮನೆಯನ್ನು ಪರ್ಚೇಸ್ ಮಾಡಿದ್ದಾರೆ. ಹೊಸ ಮನೆಯನ್ನು ಪರ್ಚೇಸ್ ಮಾಡಿರೋದು ಅಂತ ಹೇಳಿದ್ರೆ ತನಗೆ ಬಂದಿರುವಂತಹ ಕ್ಯಾಪಿಟಲ್ ಗೇನ್ನ ಅಮೌಂಟನ್ನು ರೀಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಇದು ಸೆಕ್ಷನ್ 54ಅಲ್ಲಿ ನಾವು ಎಕ್ಸಂಪ್ಷನನ್ನು ಕೊಡ್ಬೋದು. ಯಾವಾಗ ಕೊಡ್ಬೋದು ನೆನಪಿದೆ ಅಲ್ವಾ? ವೆನ್ ದ ಹೌಸ್ ಇಸ್ ಪರ್ಚೇಸ್ಡ್ 1 year ಬಿಫೋರ್ ದ ಸೇಲ್ಸ್, ನ್ಯೂ ಹೌಸ್ ಪರ್ಚೇಸ್ ಇಸ್ ಡನ್ 1 year ಬಿಫೋರ್ ದ ಸೇಲ್ಸ್ ಆರ್ 2 years ಆಫ್ಟರ್ ದಿ ಸೇಲ್ಸ್. ಅಥವಾ ಹೊಸ ಮನೆ ಕನ್ಸ್ಟ್ರಕ್ಷನನ್ನು ಆಫ್ಟರ್ 3 years ಆಫ್ ಸೇಲಲ್ಲಿ ಮಾಡಿದರೆ ಈ ಎಕ್ಸಂಪ್ಷನನ್ನು ನಾವು ಕೊಡಬಹುದು. ಸೊ ಇದು ಪ್ರಯರ್ ಟು ಫೈಲಿಂಗ್ ಆಫ್ IT ರಿಟರ್ನ್ಸ್ ಅಂದರೆ ಅದೇ ಅಸೆಸ್ಮೆಂಟ್ ಇಯರಲ್ಲಿ ಮಾಡಿರೋದ್ರಿಂದ 30 ಲ್ಯಾಕ್ಸ್ ಎಕ್ಸಂಪ್ಷನನ್ನು ಕ್ಯಾಪಿಟಲ್ ಗೇನ್ ಮೇಲೆ ನಾವು ಸೆಕ್ಷನ್ 54ಅಲ್ಲಿ ಕೊಡಬಹುದು. ಕಂಟಿನ್ಯೂ ಆಗ್ತಾ ಇದೆ ಪ್ರಾಬ್ಲಮ್. ಶಿ ಡೆಪಾಸಿಟೆಡ್ 10 ಲ್ಯಾಕ್ಸ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಆಫ್ ನ್ಯಾಷನಲೈಸ್ಡ್ ಬ್ಯಾಂಕ್. ಸೊ ಇದು ನಾವು ಎಕ್ಸಂಪ್ಷನ್ ಕೊಡ್ಬೋದು ಅಂತ ನೋಡಿದ್ದೀವಿ. ಸೊ ಸೆಕ್ಷನ್ 54 ಕೆಳಗಡೆ ನಾವು ಈ ಎಕ್ಸಂಪ್ಷನನ್ನು ಕೊಡಬಹುದು. ಅದಲ್ಲದೆ ಆ್ಯಂಡ್ ಇನ್ವೆಸ್ಟೆಡ್ rupees 20,000 ಇನ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಬಾಂಡಲ್ಲಿ ಒಂದು ಬಾಂಡ್ ಪರ್ಚೇಸ್ ಮಾಡಿದ್ದಾರೆ ತನ್ನ ಹತ್ರ ಬಂದಿರುವಂಥ ಪ್ರಾಫಿಟಲ್ಲಿ. ನಮಗಿಲ್ಲಿ ತುಂಬ ಇಂಪಾರ್ಟೆಂಟ್ ಏನು ನೆನಪಿದೆಯಾ? ಈ ಟೈಮ್ ಇಂಪಾರ್ಟೆಂಟ್. ಯಾಕಂದರೆ ಸೇಲ್ ಮಾಡಿದ 6 ತಿಂಗಳ ಒಳಗಡೆ ಬಾಂಡನ್ನು ಪರ್ಚೇಸ್ ಮಾಡಿದರೆ ಮಾತ್ರ ನಾವು ಎಕ್ಸಂಪ್ಷನನ್ನು ಕೊಡ್ತೀವಿ. ಸೇಲ್ ಮಾಡಿದ್ದು ವೆನ್ ಇಟ್ ವಾಸ್ ಸೋಲ್ಡ್ ಇನ್ February 2020. ಪರ್ಚೇಸ್ ಮಾರ್ಚ್ ಅಂದರೆ ವಿತಿನ್ 6 months ಪರ್ಚೇಸ್ ಮಾಡಿರೋದ್ರಿಂದ ಈ ಎಕ್ಸಂಪ್ಷನನ್ನು ಕೊಡ್ಬೋದು. ಸೊ ಲೆಕ್ಕ ಮಾಡೋದು ನಾವು ಸೆಲ್ಲಿಂಗ್ ಪ್ರೈಸಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಓಕೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮತ್ತು ಕಾಸ್ಟ್ ಆಫ್ ಎಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇದರಲ್ಲಿ 2 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದೆ, ಅದೆರಡನ್ನು ಡಿಡಕ್ಟ್ ಮಾಡಬೇಕು. ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಡಿಡಕ್ಟ್ ಮಾಡುವಾಗ ನಾವು ನೋಡಬೇಕು 1/4/2001ಗಿಂತ ಮುಂಚೆ ಏನಾದರೂ ಎಡಿಷನ್ಸ್ ಮನೆಗೆ ಮಾಡಿದರೆ, ಅಂದರೆ ಪರ್ಚೇಸ್ ಮಾಡಿರೋ ಮನೆಗೆ ಏನಾದರೂ ಎಡಿಷನ್ಸನ್ನು 1/4/2000ಗಿಂತ ಮುಂಚೆ ಮಾಡಿದರೆ ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಲೆಕ್ಕದಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಇದು ಏನು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಿದೆ ಜುಲೈ 2001 ಆಗಿರೋದ್ರಿಂದ ಇದು 2 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇದನ್ನು ಮತ್ತು ನೆಕ್ಸ್ಟ್ ಒನ್ ಇದು ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್, 2 ಎಕ್ಸಂಪ್ಷನನ್ನು ಎರಡಕ್ಕೂ ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಮಾಡ್ತೀವಿ. ಸೊ ಪ್ರಾಬ್ಲಮ್ ಕಂಟಿನ್ಯೂ ಆಗಿದೆ. ಯಾಕಂದರೆ ಇದು ಕೊಡ್ತಾರೆ ನಮಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಾರೆ, 2001-2 ಕೊಟ್ಟಿದ್ದಾರೆ. ಯಾಕಂದರೆ 99ದು ಹೌಸ್ ಆಗಿರೋದ್ರಿಂದ ನಮಗೆ ಬೇಸ್ ಪೀರಿಯಡ್ 2001-2ನೇ, ಅದಕ್ಕಿಂತ ಮುಂಚೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಲೆಕ್ಕದಲ್ಲಿ ಇರೋದಿಲ್ಲ. ಸೊ ಶುರುವಾಗೋದೇ ಚಾರ್ಟ್ 2001 and 2 ಇಂದ. ಹಾಗಾಗಿ 100ಅನ್ನೇ ನಾವು ಪರ್ಚೇಸಿಗೆ ಬೇಸ್ ಆಗಿ CII ತೊಗೊಳ್ತೀವಿ. ಸೊ ಇದನ್ನೇ ನಾನು ಈಗ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದೆ. ಸೊಲ್ಯೂಷನ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಫಾರ್ ಎನಿ ಪರ್ಚೇಸ್ ಡನ್ ಬಿಫೋರ್ 2001 ಬೇಸ್ ಪೀರಿಯಡ್ ಶುಡ್ ಬಿ 2001 and 2 ವಿತ್ CII 100. ಓಕೆನಾ?
ಸೊ ಯಾವಾಗ 99ಗಿಂತ ಮುಂಚೆ ಹೌಸ್ ಪರ್ಚೇಸ್ ಆಗಿರುತ್ತೋ ಕಾಸ್ಟ್ ಆಫ್ ಎಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯನ್ನು ತೊಗೊಳ್ಬೇಕು. ಒಂದೊಂದು ಸರಿ ಕಾಸ್ಟ್ ಆಫ್ ಎಕ್ವಿಸಿಷನ್ ಕೊಟ್ಟಿರೋದಿಲ್ಲ, ಬರೀ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಆಗ ಫೇರ್ ಮಾರ್ಕೆಟ್ ವ್ಯಾಲ್ಯೂವನ್ನೇ ತೊಗೊಳ್ಳಿ. ಸೊ ಪ್ರಾಬ್ಲಮಲ್ಲಿ ನಮಗೆ ಇಂಪಾರ್ಟೆಂಟ್ ಐಡೆಂಟಿಫೈ ಮಾಡೋದು ಶಾರ್ಟ್ ಟರ್ಮ ಲಾಂಗ್ ಟರ್ಮ್ ಅಂತ. ಈ ಮನೆ 99ನಲ್ಲಿ ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು 2020ಯಲ್ಲಿ. ಸೊ ಇದು ಇಮ್ಮೂವೇಬಲ್ ಪ್ರಾಪರ್ಟಿ ಆಗಿರೋದ್ರಿಂದ 24 ಮಂತ್ಸ್ ಒಳಗಡೆ ಪರ್ಚೇಸ್ ಮಾಡಿ ಮಾರಿದರೆ ದಟ್ ಬಿಕಮ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಇದು ತುಂಬ ಪೀರಿಯಡ್ ಆಗಿದೆ, ಹಾಗಾಗಿ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಸೊ ಸೇಮ್ ಅದನ್ನೇ ಹಾಕ್ಕೊಂಡಿರೋದಿಲ್ಲಿ ಫಾರ್ಮೆಟೆಲ್ಲ ನೆನಪಿದೆ ಅನ್ಕೋತೀನಿ. ಸೊ ಸೇಲ್ ಕನ್ಸಿಡ್ರೇಷನ್ ಆತ ಮನೆಯನ್ನು ಸೇಲ್ ಮಾಡಿರೋದು 97 ಲ್ಯಾಕಿಗೆ. ಬ್ರೋಕರೇಜ್ 1% ಆನ್ ಸೇಲ್ಸ್ ಅಂತ ಕೊಟ್ಟಿದ್ರು, ನೆನಪಿದೆ ಅಲ್ವಾ? ಸೊ ಇಲ್ಲಿ 1% ಆನ್ 97 ಲ್ಯಾಕಿಗೆ ನಾವು ಕಂಡಿದ್ರೆ 97,000 ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಯಿತು. ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್ 2 ಮಾಡಬೇಕು ಅಂತ ಹೇಳಿದ್ವಿ. ಒಂದು ಗ್ರೌಂಡ್ ಫ್ಲೋರ್ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಮಾಡೋಣ. ಫಸ್ಟು ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್ಗೆ ನಾವು ಕಾಸ್ಟ್ ಆಫ್ ಎಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ವಿಚ್ ಎವರ್ ಇಸ್ ಹೈ ತೊಗೋಬೇಕು. ಇಯರ್ ಆಫ್ ಸೇಲ್ಸ್ದು CII ತೊಗೊಳ್ಬೇಕು, ಇಯರ್ ಆಫ್ ಪರ್ಚೇಸ್ದು CII ತೊಗೊಳ್ಬೇಕು. 99 ಪರ್ಚೇಸು ನಾವು ಇಂಡೆಕ್ಸ್ ಶುರು ಆಗೋದು 2001ಇಂದ, ಹಾಗಾಗಿ 100 ತೊಗೊಳ್ತೀವಿ. ಸೊ 10 ಲ್ಯಾಕ್ 99ನಲ್ಲಿ ಪರ್ಚೇಸ್ ಮಾಡಿದ ಪ್ರೈಸು, ಲೆಕ್ಕದಲ್ಲಿ ಕೊಟ್ಟಿರುವಂಥ ಫೇರ್ ಮಾರ್ಕೆಟ್ ವ್ಯಾಲ್ಯೂ 15 ಲ್ಯಾಕ್. ಇದರಲ್ಲಿ ಯಾವುದು ಹೈ ಇದೆಯೋ ಅದನ್ನು ತೊಗೊಳ್ಬೇಕಾಗಿರೋದ್ರಿಂದ 15 ಲ್ಯಾಕ್ ಡಿವೈಡೆಡ್ ಬೈ 100 CII 2001ದು, ಮತ್ತು ಸೇಲ್ ಆದ ಇಯರ್ದು CII ಪ್ರೀವಿಯಸ್ ಇಯರ್ 2019-20 289. ಸೊ 43,35,000 ಬರುತ್ತೆ. ಓಕೆನಾ? ನೆಕ್ಸ್ಟ್ ನಾವು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡ್ತೀವಿ. 2 ಇದೆ. ಸೊ ಫಾರ್ಮುಲಾ ನೆನಪಿದೆ ಅಲ್ವಾ? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು CII ಇಯರ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಫ್ ದ CII ಆಫ್ ದ ಇಯರ್ ಆಫ್ ಇಂಪ್ರೂವ್ಮೆಂಟನ್ನು ತೊಗೊಳ್ಬೇಕು. ಸೊ ಗ್ರೌಂಡ್ ಫ್ಲೋರ್ 1,60,000ಗೆ ಕಟ್ಟಿರೋದು, ಡಿವೈಡೆಡ್ ಬೈ ಅದು 2001 ಜುಲೈದು, ಸೊ 100 ಇಂಡೆಕ್ಸು. ಸೊ 289 ಇಯರ್ ಆಫ್ ಇಂಪ್ರೂವ್ಮೆಂಟು, ಸೊ 4,62,000 ಬರುತ್ತೆ. ಇನ್ನೊಂದು ಫಸ್ಟ್ ಫ್ಲೋರನ್ನು ಕೂಡ ಎಡಿಷನಾಗಿ ಕಟ್ಟಿದ್ದಾರೆ, ಹಾಗಾಗಿ ಅದು 1,50,000ಗೆ ಕಟ್ಟಿದ್ದು. ಆ ಇಯರ್ದು ಯಾವ ಇಯರಲ್ಲಿ ಇಂಪ್ರೂವ್ಮೆಂಟನ್ನು ಮಾಡಿದ್ರೋ ಪರ್ಚೇಸ್ ಆಗಿರೋ ಮನೆಗೆ ಅದು ಇಂಡೆಕ್ಸ್ 220 ಇಂಟು 289 ಮಾಡಿದ್ರೆ 1,97,045 ಬರುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್, ಕಾಸ್ಟ್ ಆಫ್ ಎಕ್ವಿಸಿಷನ್, ಫಸ್ಟ್ ಫ್ಲೋರ್ದು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮತ್ತು ಗ್ರೌಂಡ್ ಫ್ಲೋರ್ದು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಷ್ಟನ್ನು ಟೋಟಲ್ ಮಾಡಿದರೆ 50,91,445 ಬರುತ್ತೆ. ಇದನ್ನು ನಾವು ಸೆಲ್ಲಿಂಗ್ ಪ್ರೈಸ್ ಇದೆಲ್ಲ 97 ಲ್ಯಾಕ್, ಇದರಿಂದ ನಾವು ಮೈನಸ್ ಮಾಡಬೇಕು. ಆಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ 46,08,555 ಬರುತ್ತೆ. ನೆಕ್ಸ್ಟ್ ನಾವು ಎಕ್ಸಂಪ್ಷನ್ ಕೊಡ್ತೀವಿ. ಅಂಡರ್ 54 to 54 GA ಕೊಡ್ತೀವಿ. ಸೊ ಸೆಕ್ಷನ್ 54ಅಲ್ಲಿ ಹೊಸ ಮನೆ ಪರ್ಚೇಸ್ ಮಾಡಿದ್ದಕ್ಕೆ 30 ಲ್ಯಾಕಿಗೆ ಏನು 46,08,055 ಗೈನ್ ಬಂದಿತ್ತೋ ಅದರಲ್ಲಿ ಜಾಹ್ನವಿ 30 ಲ್ಯಾಕಿಗೆ ಹೊಸ ಮನೆ ತೊಗೊಂಡಿದ್ದಾರೆ ವಿತಿನ್ 2 ಇಯರ್, ಹಾಗಾಗಿ ಇದು ಎಕ್ಸಂಪ್ಷನ್ ಕೊಡ್ತಾ ಇದ್ವಿ. ಆಮೇಲೆ RECL ಬಾಂಡನ್ನು ವಿತಿನ್ 6 ಮಂತ್ಸ್ ತೊಗೊಂಡಿದ್ದಾರೆ 20,000ಗೆ, ಅದು ಎಕ್ಸಂಪ್ಷನ್ ಕೊಡ್ತೀವಿ. ಆಮೇಲೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ 10 ಲ್ಯಾಕನ್ನು ಡೆಪಾಸಿಟ್ ಮಾಡಿದ್ದಕ್ಕೆ ನಾವು ಎಕ್ಸಂಪ್ಷನನ್ನು ಕೊಡ್ತೀವಿ. ಸೊ ಇದು ಟೋಟಲ್ ಮಾಡಿದಾಗ 40,20,000 ಬಂತು. ಸೊ ಗೈನ್ ಎಷ್ಟು? 46 ಲ್ಯಾಕ್. ಟೋಟಲ್ ಆಫ್ ಎಕ್ಸಂಪ್ಷನ್ ಎಷ್ಟು? 40,20,000. ಸೊ ಎಕ್ಸಂಪ್ಷನ್ ಕೊಡ್ಬೋದು, ಫುಲ್ ಎಕ್ಸಂಪ್ಷನ್ ಕೊಡ್ತಾ ಇದ್ದೀವಿ. ಯಾವತ್ತೂ ಕೂಡ ನಮ್ಮ ಕ್ಯಾಪಿಟಲ್ ಗೈನಿಗಿಂತ ಎಕ್ಸಂಪ್ಷನ್ ಜಾಸ್ತಿ ಆಗಬಾರ್ದು. ಸೊ ಇದು 40 ಲ್ಯಾಕಲ್ಲೇ ಇರೋದ್ರಿಂದ ನಾವು ಈ ಎಕ್ಸಂಪ್ಷನನ್ನು ಕೊಡ್ತೀವಿ. ಸೊ ಬಾಕಿ ಏನು ಬಂದಿದೆಯೋ ಅವ್ರಿಗೆ ಗೈನ್ ಬಂದಿದ್ದಷ್ಟು 46,08,055. ಅಷ್ಟು ಅಮೌಂಟಲ್ಲಿ 40,20,000 IT ರೂಲ್ ಪ್ರಕಾರ ಬೇರೆ ಕಡೆ ಇನ್ವೆಸ್ಟ್ ಮಾಡಿರೋದ್ರಿಂದ ಅಷ್ಟು ಟ್ಯಾಕ್ಸ್ ಮೈನಸ್ ಆಯಿತು. ಮತ್ತು ಉಳಿದಿರೋದೆಷ್ಟು? 5,88,555 ಟ್ಯಾಕ್ಸೆಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ದಿಸ್ ಈಸ್ ಯುವರ್ 4th ಪ್ರಾಬ್ಲಮ್. ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ಗಿಂತ ಏನು ಡಿಫ್ರೆನ್ಸ್ ಇತ್ತು ಅಂತ ಹೇಳಿದ್ರೆ, ನಿಮಗೆ ಕಾಸ್ಟ್ ಆಫ್ ಎಕ್ವಿಸಿಷನ್ ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇತ್ತು, ವಿಚ್ ಎವರ್ ಇಸ್ ಹೈ ತೊಗೊಂಡ್ವಿ ಅದೊಂದು. ಇನ್ನೊಂದು ಡಿಫ್ರೆನ್ಸ್ ಬೇರೆ ಪ್ರಾಬ್ಲಮ್ಗೆ ಇದಕ್ಕೆ ಏನಿತ್ತು ಅಂದರೆ, ಎರಡು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇತ್ತು. ಸೊ ಅದೆರಡನ್ನು ನಾವು ಇದರಲ್ಲಿ ತೊಗೊಂಡಿದ್ದೀವಿ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, 1/4/2001ಗಿಂತ ಮುಂಚೆ ಏನಾದರೂ ಎಡಿಷನ್ಸ್, ರಿನೋವೇಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಿದರೆ ತೊಗೋಬಾರ್ದು. ಈ ಲೆಕ್ಕದಲ್ಲಿ ಜುಲೈ 2001 ಇದ್ದಿದ್ದರಿಂದ ನಾವು ತೊಗೊಂಡಿದ್ದೀವಿ. ಸೊ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಲ್ಲ ಪರ್ಸ್ನಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಆ್ಯಂಡ್ ಕ್ಲಾರಿಫೈ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ 5th ಪ್ರಾಬ್ಲಮ್.
ನಾಗೇಶ್ ಹ್ಯಾಸ್ ಪರ್ಚೇಸ್ ದ ಸೆಕ್ಯೂರಿಟೀಸ್ ಅಂದರೆ ಫೈನಾನ್ಷಿಯಲ್ ಅಸೆಟ್. ಫೈನಾನ್ಷಿಯಲ್ ಅಸೆಟ್ ಬಂದಿದ್ದ ತಕ್ಷಣ ನಿಮಗೆ ಒಂದು ನೆನ್ಪಿಟ್ಕೋಬೇಕು, ಶಾರ್ಟ್ ಟರ್ಮ್ ಅಂತ ಕರಿಬೇಕಾದ್ರೆ 12 ಮಂತ್ಸ್ ಒಳಗಡೆ ಪರ್ಚೇಸ್ ಆ್ಯಂಡ್ ಸೇಲ್ ಆಗಿದ್ದರೆ ಶಾರ್ಟ್ ಟರ್ಮ್, ಪರ್ಚೇಸ್ ಮತ್ತು ಸೇಲ್ನ ಪೀರಿಯಡ್ 12 ಮಂತ್ಸಿಗಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶೇರ್ಸ್, ಸೆಕ್ಯೂರಿಟೀಸ್ ಎಲ್ಲ ಬಂದಾಗ ಈ ರೂಲನ್ನು ನೀವು ಅಪ್ಲೈ ಮಾಡಬೇಕು. ಈಗ ಪ್ರಾಬ್ಲಮ್ ನೋಡೋಣ. ಪರ್ಚೇಸ್ ಮಾಡಿರೋದು 1/6/2018 ಎಷ್ಟಕ್ಕೆ? 70,000ಗೆ. ಸೋಲ್ಡ್ ಮಾಡಿರೋದು ಆಗಸ್ಟಲ್ಲಿ 1/8/2019 ಎಷ್ಟಕ್ಕೆ? 80,000ಗೆ. ಬ್ರೋಕರೇಜ್ ಎಷ್ಟು? 3,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇರೋದು ಹಿ ಪರ್ಚೇಸ್ಡ್ ಇಕ್ವಿಟಿ ಶೇರ್ಸ್ ಆಫ್ 50,000 ಆನ್ 1/4/2019 ಆ್ಯಂಡ್ ಸೋಲ್ಡ್ ಇಟ್ ಆನ್ 31/12/2019 ಫಾರ್ 80,000. ಈ ಲೆಕ್ಕದಲ್ಲಿ ಎರಡು ಕ್ಯಾಪಿಟಲ್ ಗೇನ್ ಲೆಕ್ಕ ಬರುತ್ತೆ ನಮಗೆ. ಇನ್ನೊಂದು ಶೇರನ್ನು ಅವ್ನು ತೊಗೊಂಡಿದ್ದಾನೆ, 50,000ಗೆ ತೊಗೊಂಡು 2019ನಲ್ಲೇ ಮಾರಿದ್ದಾನೆ 80,000ಗೆ. ಸೊ ಹಾಗಾಗಿ ನಾವು ಎರಡು ಅಸೆಟನ್ನು ಸಪರೇಟಾಗಿ ಲೆಕ್ಕ ಮಾಡಬೇಕು. ನಮಗೆ ಇಲ್ಲಿ ಐಡೆಂಟಿಫೈ ಮಾಡಬೇಕಾಗಿರೋದು ಇದೆರಡಲ್ಲೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ನೋಡಬೇಕು. ಸೊ ಈಗ ಫಸ್ಟ್ ಒನ್ ನೋಡೋಣ. ಪರ್ಚೇಸ್ ಮಾಡಿರೋದು 1/6/2018, ಸೇಲ್ ಮಾಡಿರೋದು 1/8/2019. ಓಕೆನಾ? ಸೊ 1/6/2018 ತೊಗೊಂಡು 1/8/2019 ಸೇಲ್ ಮಾಡಿರೋದು. ಸೊ ಈ ಲೆಕ್ಕದಲ್ಲಿ ನಾವು ಮಂತ್ ಲೆಕ್ಕ ಮಾಡಬೇಕು. 1/6/2018 1/6/2019ಗೆ 12 ಮಂತ್ಸ್ ಆಗೋಯಿತು. ಸರಿನಾ? ಸೇಲ್ ಮಾಡಿರೋದು 8 ಹಾಗಾಗಿ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. 12 ಮಂತ್ಸ್ ಅಲ್ವಾ ಫೈನಾನ್ಷಿಯಲ್ ಅಸೆಟ್ಟಿಗೆ. ಸೆಕ್ಯೂರಿಟಿ ಶೇರ್ಸ್ ಬಂದರೆ 12 ಮಂತ್ಸ್ ಲೆಕ್ಕ. ಸೊ 1 ಇಯರ್ಗೆ ಆದಮೇಲೆ ಸೇಲ್ ಮಾಡಿರೋದ್ರಿಂದ ದಿಸ್ ಬಿಕಮ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಪರ್ಚೇಸ್ಡ್ ಇಕ್ವಿಟಿ ಶೇರ್ಸ್ ಏನಾಯಿತು? 1/4/2019ಗೆ ತೊಗೊಂಡು 31/12/2019ಗೆ, ಸೊ 12ಗೆ ಇಲ್ಲಿ 4 ಅಂದರೆ 12 ಮಂತ್ಸ್ ಒಳಗಡೆ ಪರ್ಚೇಸ್ ಮಾಡಿ ಸೇಲು ಆಗೋಯಿತು. ಹಾಗಾಗಿ ದಿಸ್ ಬಿಕಮ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಫಸ್ಟ್ ಒನ್ ಲಾಂಗ್ ಟರ್ಮ್ ಆಗಿರೋದ್ರಿಂದ CII ತೊಗೊಂಡು ಇಂಡೆಕ್ಸ್ ಮಾಡಬೇಕು. ಸೆಕೆಂಡ್ ಒನ್ ಶಾರ್ಟ್ ಟರ್ಮ್ ಆಗಿರೋದ್ರಿಂದ ಡೈರೆಕ್ಟಾಗಿ ಸೆಲ್ಲಿಂಗ್ ಪ್ರೈಸಿಂದ ಪರ್ಚೇಸ್ ಪ್ರೈಸನ್ನು ಮೈನಸ್ ಮಾಡಿದ್ರೆ ಸಾಕು. ಸೊ ಹಾಗೆಯೇ 2018-19, 19-20 ಇಂಡೆಕ್ಸ್ ಕೊಟ್ಟಿದ್ದಾರೆ. ಸೊ ಆ ಸೊಲ್ಯೂಷನ್ ಅದನ್ನೇ ಎಕ್ಸ್ಪ್ಲೈನ್ ಮಾಡೀನಿ. ದೇರ್ ಆರ್ 2 ಕ್ಯಾಪಿಟಲ್ ಅಸೆಟ್ಸ್, ದಟ್ ಈಸ್ ಫೈನಾನ್ಷಿಯಲ್ ಅಸೆಟ್ ಇನ್ ದಿಸ್ ಪ್ರಾಬ್ಲಮ್ ವಿಚ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಸಪ್ರೇಟ್ಲಿ. ಎರಡು ಲೆಕ್ಕ ಸಪ್ರೇಟ್ ಮಾಡಬೇಕು ಒಂದೇ ಪ್ರಾಬ್ಲಮಲ್ಲಿ. Since it is financial asset and held by the SSE for more than 12 months, it's a security. It is long-term capital gain. ಆಮೇಲೆ ಇನ್ನೊಂದಕ್ಕೆ equity shares are held for less than 12 months by the SSE and it is short-term capital gain. Indexing should be done only to the first one, that is to the securitiesಗೆ ಮಾತ್ರ ಮಾಡೋದು, ಯಾಕಂದರೆ ಅದು long-term capital gain ಆಗಿದೆ. ಸೊ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಏನು ತೊಗೊಂಡಿದ್ದೀನಿ? ಸೆಕ್ಯೂರಿಟೀಸ್. ನಂಬರ್ ಹಾಕ್ಕೊಂಡಿದ್ದೀನಿ ನೋಡಿ, ಫಸ್ಟ್ ಒನ್ ಅಂತ ಸೆಕ್ಯೂರಿಟೀಸ್ ತೊಗೊಂಡಿದ್ದೀವಿ. ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ನಮ್ಮ ಇನ್ಫಾರ್ಮೇಷನ್ಗೆ ನಾವು ಬರ್ಕೊಂಡಿದ್ದೀವಿ. ಸೊ 80,000ಗೆ ಸೇಲ್ ಮಾಡಿದ್ರು ಸೆಕ್ಯೂರಿಟೀಸನ್ನು ಆ್ಯಂಡ್ ಬ್ರೋಕರೇಜ್ ಕೊಟ್ಟಿದ್ದು 3,000. ನಾವು ಲಾಂಗ್ ಟರ್ಮ್ ಆಗಿರೋದ್ರಿಂದ ಇಂಡೆಕ್ಸ್ ಮಾಡ್ತಾಯಿದ್ವಿ. ಕಾಸ್ಟ್ ಆಫ್ ಎಕ್ವಿಸಿಷನ್ ಡಿವೈಡೆಡ್ ಬೈ ಇಯರ್ ಆಫ್ ಪರ್ಚೇಸ್ದು CII, ಆಮೇಲೆ ಇಯರ್ ಆಫ್ ಸೇಲ್ ಇಂಟು CII ಇಯರ್ ಆಫ್ ಸೇಲ್ಸ್. ಸೊ 70,000ಗೆ ಪರ್ಚೇಸ್ ಮಾಡಿದ್ದು, ಪರ್ಚೇಸ್ ಮಾಡಿದ ಇಯರ್ದು ಇಂಡೆಕ್ಸ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ 18-19 280 ಅಂತ. ಆಮೇಲೆ ಸೇಲ್ ಇಯರ್ 2019-20 ಆಗಿರೋದ್ರಿಂದ 289. ಸೊ ಅದು 72,250 ಆಗುತ್ತೆ. ಇದರಲ್ಲಿ ಏನು ಎಕ್ಸಾಮ್ಷನ್ ಏನೂ ಇಲ್ಲ, ಸೊ ನಿಲ್ಲಾಗಿದೆ, ಯಾವುದೂ ಇಲ್ಲ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 4,750 ಬಂತು. ಓಕೆ, ನೆಕ್ಸ್ಟ್ ನಾವು ಸೆಕೆಂಡ್ ಒನ್ ತೊಗೋತೀವಿ, ಇಕ್ವಿಟಿ ಶೇರ್ಸನ್ನು. ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಬರೆದಿದ್ದೀನಿ. ಸೇಲ್ ಕನ್ಸಿಡರೇಷನ್ ಇದು ನಾನು ಅಮೌಂಟೆಲ್ಲ ಸೇಮೇ ಕೊಟ್ಟಿದ್ದೀನಿ, ಕನ್ಫ್ಯೂಷನ್ ಮಾಡೋದು ಬೇಡ ಅಂತ. ಸೊ 80,000ಗೆ ಇಕ್ವಿಟಿ ಶೇರ್ಸನ್ನು ಮಾರಿರೋದು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಈ ಲೆಕ್ಕದಲ್ಲಿ ಏನೂ ಇರಲಿಲ್ಲ, ಸೊ ಹಾಗಾಗಿ ಅದು ನಿಲ್. ಕಾಸ್ಟ್ ಆಫ್ ಎಕ್ವಿಸಿಷನ್ ಇಂಡೆಕ್ಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಪರ್ಚೇಸ್ ಆಗಿರೋದು ಇಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡಿದ್ದು 50,000ಗೆ, ಸೇಲ್ ಮಾಡಿರೋದು 80,000ಗೆ. ಸೊ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪರ್ಚೇಸ್ ಪ್ರೈಸ್ ಅಷ್ಟೇ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಎಷ್ಟು ಬಂತು? 30,000 ಬಂತು. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಫಸ್ಟ್ ಒಂದು 4,750, ಈಗ ಎರಡನೇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ 30,000. ಟೋಟಲ್ ಮಾಡಿ ಬೇಕಾದರೆ ಬರಿಬೋದು, ಇಲ್ಲ ಸಪ್ರೇಟಾಗಿಯೂ ಬರೆದು ಇಟ್ಬಿಡ್ಬೋದು. ಅಡ್ಜಸ್ಟ್ಮೆಂಟ್ ಇದ್ದರೆ ಲಾಸ್ ಪ್ರಾಫಿಟ್ ಇದ್ದಾಗ ಪ್ರಾಫಿಟಿಂದ ಲಾಸನ್ನು ಮೈನಸ್ ಮಾಡ್ಕೊಳ್ಬೋದು, ಅದು ಡಿಪೆಂಡಿಂಗ್ ಆನ್ ದ ರೂಲ್. ಓಕೆ, ಸೊ ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೈನ್ 34,750 ಬಂತು. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್.
ಸೊ ವಿಲ್ ಮೂವ್ ಆನ್ ಟು ದ 6th ಪ್ರಾಬ್ಲಮ್. ಇದು ನಿಮಗೆ ಹೋಮ್ವರ್ಕ್. ಯು ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಇನ್ ಯೋರ್ ನೋಟ್ಸ್. ಓಕೆ. ಅಮಿತ್ ಸೆಲ್ಸ್ ಅ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಸೊ ಇದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ 24 months ಒಳಗಿದ್ದರೆ ಶಾರ್ಟ್ ಟರ್ಮ್, ಅದಕ್ಕಿಂತ ಆಚೆ ಇದ್ದರೆ ಲಾಂಗ್ ಟರ್ಮ್, ನೆನ್ಪಿಟ್ಕೊಳ್ಳಿ. ಸೊ ಎಷ್ಟಕ್ಕೆ ಸೇಲ್ ಮಾಡಿರೋದು? 60 lakhಗೆ. ಸೊ ಪ್ರೀವಿಯಸ್ ಇಯರಲ್ಲಿ. ಆ್ಯಂಡ್ ಪೇಯ್ಡ್ 5,000 ಆಸ್ ಲೀಗಲ್ ಎಕ್ಸ್ಪೆನ್ಸ್. ಲೀಗಲ್ ಎಕ್ಸ್ಪೆನ್ಸ್ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸಲ್ಲಿ ಬರುತ್ತೆ, ಲೈಕ್ ಬ್ರೋಕರೇಜ್ ಕಮಿಷನ್ ಇತ್ತಲ್ಲ ಆ ಥರ. ದಿಸ್ ಪ್ರಾಪರ್ಟಿ ವಾಸ್ ಪರ್ಚೇಸ್ ಬೈ ಹಿಮ್ 1982, ಅಂದರೆ 2001 ಮುಂಚೆ. ಸೊ ಬೇಸ್ ಪೀರಿಯಡ್ ನಮಗೆ 2001 ಆಗುತ್ತೆ, ಇಂಡೆಕ್ಸ್ 100 ಆಗುತ್ತೆ. ಸೊ ಪರ್ಚೇಸ್ ಪ್ರೈಸ್ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಈ ಪರ್ಚೇಸ್ ಪ್ರೈಸ್ 5 lakh ಮತ್ತು 1/4/2001 ಫೇರ್ ಮಾರ್ಕೆಟ್ ವ್ಯಾಲ್ಯೂಲಿ ವಿಚ್ ಎವರ್ ಇಸ್ ಹೈ ಅನ್ನೋ ಫಾರ್ಮುಲಾದಲ್ಲಿ ಹಾಕ್ಕೊಳ್ಬೇಕು. ಏನು ಸೇಲ್ ಮಾಡಿ ದುಡ್ಡು ಬಂದಿತ್ತು ಅದರಲ್ಲಿ ಈ ಪರ್ಚೇಸ್ಡ್ ಅ ನ್ಯೂ ಹೌಸ್ ಪ್ರಾಪರ್ಟಿ ಫಾರ್ 20 lakh. ಏನು ಕೊಟ್ಟಿಲ್ಲ ಅಂದರೆ ವಿತಿನ್ ದಟ್ ಫೈನಾನ್ಷಿಯಲ್ ಇಯರಲ್ಲೇ ಪರ್ಚೇಸ್ ಮಾಡಿದ್ದಾರೆ ಅಂದ್ಕೊಂಡು ನಾವು ಎಕ್ಸಂಪ್ಷನ್ ಕೊಡ್ತೀವಿ. ಆ್ಯಂಡ್ ಡೆಪಾಸಿಟೆಡ್ 5 lakh ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಆನ್ March 2019. ಸೊ ಇದೆರಡು ಎಕ್ಸಂಪ್ಷನ್ ಬರುತ್ತೆ. ಸೊ ಇಂಡೆಕ್ಸ್ ಕೊಟ್ಟಿದ್ದಾರೆ. ಓಕೆನಾ? ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಕನ್ಫ್ಯೂಷನ್ ಆದ್ದರಿಂದ. ಫಾರ್ ಎನಿ ಪರ್ಚೇಸ್ ಆರ್ ಇಂಪ್ರೂವ್ಮೆಂಟ್ ಡನ್ ಬಿಫೋರ್ 2001, ಬೇಸ್ ಪೀರಿಯಡ್ ಶುಡ್ ಬಿ 2001 and 2 ವಿತ್ CII 100. ಈ ಫಾರ್ಮುಲಾದಲ್ಲಿ COA ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ವಿಚ್ ಎವರ್ ಇಸ್ ಹೈ ತೊಗೋಬೇಕು. ಸೊ 5 lakh ಆರ್ 10 lakh ವಿಚ್ ಎವರ್ ಇಸ್ ಹೈ ಅಂದರೆ 10 lakh. ಕರೆಕ್ಟಾ? 10 lakh ಡಿವೈಡೆಡ್ ಬೈ 100 ಇಂಟು 289 ನಾವು ಮಾಡಬೇಕು. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ಎನಿ ಪ್ರಾಫಿಟ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆಗುತ್ತೆ. ಸೊ ಈ ಪ್ರಾಬ್ಲಮನ್ನು ನಿಮ್ಮ ನೋಟ್ಸಲ್ಲಿ ನೀವು ಸಾಲ್ವ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಟೆಲ್ ಮೀ ವಾಟ್ ಇಸ್ ದ ಆನ್ಸರ್ ಯು ಗಾಟ್ ಆನ್ ದಿಸ್. ಓಕೆ, ರಿವಿಷನ್ ಏನಿಲ್ಲ, ಏನೇನು ಈ ಪ್ರಾಬ್ಲಮ್ ಇದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ದಿಸ್ ಪ್ರಾಬ್ಲಮ್ ಯು ಹ್ಯಾವ್ ಟು ಸಾಲ್ವ್ ಯೋರ್ ಸೆಲ್ಫ್ ಆ್ಯಂಡ್ ಲರ್ನ್. ಸೊ ದಟ್ ನೆಕ್ಸ್ಟ್ ನಿಮಗೆ ನನ್ನ ವಿಡಿಯೋದಲ್ಲಿ ಪುನಃ ಅದೇ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ, ನೀವೇ ಕೂತ್ಕೊಂಡು ಸಾಲ್ವ್ ಮಾಡೋಷ್ಟು ನೀವು ಕಲ್ತಿರಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಡೋಂಟ್ ಫರ್ಗೆಟ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಇನ್ ಯೋರ್ ನೋಟ್ಸ್. ಥ್ಯಾಂಕ್ ಯು.